ಬೆಂಗಳೂರಿನಲ್ಲಿ ಅಂಡರ್ ಪಾಸ್ ಕಾಮಗಾರಿಯ ವೇಳೆ ಅವಘಡ ಸಂಭವಿಸಿದೆ. ಮಣ್ಣಿನ ತಡೆಗೋಡೆ ಕುಸಿದು ಓರ್ವ ಕಾರ್ಮಿಕ ಸಾವನ್ನಪ್ಪಿದ್ದಾರೆ. ಕಾರ್ಮಿಕರ ಮೇಲೆ ಮಣ್ಣಿನ ತಡೆಗೋಡೆ ಕುಸಿದು ಬಿದ್ದಿದೆ. ಮಣ್ಣಿನ ಅಡಿಯಲ್ಲಿ ಸಿಲುಕಿ ಮೂವರು ಕಾರ್ಮಿಕರು ನರಳಾಡಿದ್ದಾರೆ. ಡಾಕ್ಟರ್ ರಾಜ್ ಪುಣ್ಯಭೂಮಿಯ ಬಳಿ ಈ ಅವಘಡ ಸಂಭವಿಸಿದೆ. ರಸ್ತೆಯಲ್ಲಿ ಅಂಡರ್ ಪಾಸ್ಗಾಗಿ 20 ಅಡಿ ಗುಂಡಿಯನ್ನ ತೋಡಿದ್ರು. ಇವತ್ತು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಏಕಾಏಕಿ ಆ ತಡೆಗೋಡೆಯ ಮಣ್ಣು ಕುಸಿದಿದೆ. ಮಣ್ಣು ಕುಸಿದ ಸಂದರ್ಭದಲ್ಲಿ ಅದೇ ಸ್ಥಳದಲ್ಲಿ ಕೆಲಸ ಮಾಡ್ತಿದ್ದಂತಹ ಮೂವರು ಕಾರ್ಮಿಕರು ಆ ಮಣ್ಣಿನ ಅಡಿಯಲ್ಲಿ ಸಿಲುಕಿ ನರಳಾಡಿದ್ರು. ಇದೇ ಅವಘಡದಲ್ಲಿ ಓರ್ವ ಕಾರ್ಮಿಕ ಆ ಮಣ್ಣಿನ ಅಡಿಯಲ್ಲಿ ಸಿಲುಕಿ ಮೃತಪಟ್ಟಿದ್ದಾರೆ. ಇನ್ನು ಸ್ಥಳಕ್ಕೆ ಬಂದಂತಹ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳೀಯರ ನೆರವಿನಿಂದ ಮಣ್ಣಿನ ಅಡಿ ಸಿಲುಕಿದ್ದಂತಹ ಇಬ್ಬರನ್ನ ರಕ್ಷಣೆ ಮಾಡಲಾಗಿದ್ದು ಓರ್ವ ಕಾರ್ಮಿಕ ಮೃತಪಟ್ಟಿದ್ದಾನೆ. ನಂದಿನಿ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಅಂಡರ್ ಪಾಸ್ ಮಾಡೋದಕ್ಕಂತ ಗುಂಡಿಯನ್ನ ತೆಗೆಯಲಾಗಿತ್ತು. ಆ ಗುಂಡಿಯ ತಡೆಗೋಡೆ ಏಕಾಏಕಿ ಕುಸಿದು ಬಿದ್ದಂತಹ ಪರಿಣಾಮ ಕೆಲಸ ಮಾಡ್ತಾ ಇದ್ದಂತಹ ಮೂವರು ಕಾರ್ಮಿಕರು ಮಣ್ಣಿನ ಅಡಿ ಸಿಲುಕಿದ್ರು. ಅದರಲ್ಲಿ ಇಬ್ಬರನ್ನ ರಕ್ಷಿಸಲಾಗಿದ್ದು ಮತ್ತೋರ್ವ ಕಾರ್ಮಿಕ ಆ ಮಣ್ಣಿನ ಅಡಿಯಲ್ಲಿ ಸಿಲುಕಿ ಮೃತಪಟ್ಟಿದ್ದಾನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಅಂಡರ್ ಪಾಸ್ಗಾಗಿ ತೆಗೆದಿದ್ದಂತಹ ಗುಂಡಿಯ ತಡೆಗೋಡೆ ಮಣ್ಣು ಕುಸಿದು ಓರ್ವ ಕಾರ್ಮಿಕ ಸಾವನ್ನಪ್ಪಿದ್ದಾನೆ. ಇನ್ನುಳಿದ ಕಾರ್ಮಿಕರು ಕೂಡ ಮಣ್ಣಿನ ಅಡಿಯಲ್ಲಿ ಸಿಲುಕಿದ್ರು. ಸದ್ಯ ಅವರನ್ನ ರಕ್ಷಣೆ ಮಾಡಲಾಗಿದೆ. ಅವರ ಪರಿಸ್ಥಿತಿ ಹೇಗಿದೆ ಚಂದ್ರಶೇಖರ್? ಖಂಡಿತವಾಗಿ ಪ್ರತ್ಯಕ್ಷ ಏನು ಈ ಒಂದು ಅಂಡರ್ ಪಾಸ್ ಅಂದ್ರೆ ರಾಜ್ಕುಮಾರ್ ಪುಣ್ಯ ಭೂಮಿಯ ಬಳಿ ಇರುವಂತಹ ಒಂದು ಜಾಗಕ್ಕೆ ಒಂದು ಅಂಡರ್ ಪಾಸ್ ಅನ್ನ ಮಾಡ್ಲಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿ ಅಲ್ಲಿ 20 ಅಡಿಯಷ್ಟು ಏನು ಗುಂಡಿಯನ್ನ ತೋಡಲಾಗಿತ್ತು. ಆ ಒಂದು ಗುಂಡಿಯನ್ನ ತೋಡದಂತಹ ಜಾಗದಲ್ಲಿ ಕಂಬಿಗಳನ್ನ ಹಾಕಿ ತಡೆಗೋಡೆಯನ್ನ ನಿರೋಧಿಸಲಿಕ್ಕೆ ಎಲ್ಲ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆದ್ರೆ ಏನು ನಿನ್ನೆ ಮತ್ತೆ ಮೊನ್ನೆ ಏನು ಜಿಟಿ ಮಳೆ ಬರ್ತಾ ಇರುವಂತಹದ್ದು, ಈ ಒಂದು ಮಳೆಗೆ ಮಣ್ಣು ನೆಂದಿರುತ್ತೆ. ಸೊ ಹಾಗಾಗಿ ಅಲ್ಲಿ ಏನು ಕೆಲಸ ಮಾಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಸುಮಾರು 5 ಜನ ಕಾರ್ಮಿಕರು ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ. ಆ ಜಾಗದಲ್ಲಿ ಕೆಲಸ ಮಾಡಕ್ಕೆ ಹೋದಂತ ಸಂದರ್ಭದಲ್ಲಿ ಏಕಾಏಕಿ ಮಣ್ಣು ಮೇಲಿಂದ ಅಂದ್ರೆ 20 ಅಡಿ ಮೇಲೆಯಿಂದ ಕೂಡ ಕುಸಿದಿರುವಂತಹದ್ದು. ಆ ಕುಸಿದಿರುವಂತಹ ಮಣ್ಣಿನ ಅಡಿಯಲ್ಲಿ ಸುಮಾರು 4-5 ಜನ ಕಾರ್ಮಿಕರು ಸಿಲುಕಿದ್ರು ಅಂತ ಹೇಳಲಾಗ್ತಾ ಇದೆ. ಈಗ ಸದ್ಯಕ್ಕೆ ಅದರಲ್ಲಿ ಒಂದು 2 ಜನ ಏನು ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಇನ್ನು 3 ಜನರ ಕೆಳಗಡೆ ಇದ್ರು. ಆದ್ರೆ ಅವ್ರನ್ನು ಕೂಡ ರಕ್ಷಣೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನುವಂತ ಮಾಹಿತಿಯನ್ನ ಸದ್ಯಕ್ಕೆ ಪೊಲೀಸರು ನೀಡಿರುವಂತಹದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಬಳಿ ಅಂಡರ್ ಪಾಸ್ ನಿರ್ಮಾಣ ಮಾಡೋದಕ್ಕೆ ಅಂತ ಕಾಮಗಾರಿ ನಡೀತಾ ಇರುತ್ತೆ. ಹಾಗಾಗಿ ಅಲ್ಲಿ ಗುಂಡಿಯನ್ನ ತೋಡಲಾಗಿರುತ್ತೆ. ಸುಮಾರು 20 ಅಡಿಯ ಗುಂಡಿ ಅದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಆ ಗುಂಡಿಯ ಮಣ್ಣು ತಡೆಗೋಡೆ ಏಕಾಏಕಿ ಕುಸಿತವಾಗಿದೆ. ನಿನ್ನೆ ಹಾಗೂ ಮೊನ್ನೆ ಬೆಂಗಳೂರಿನಲ್ಲಿ ಸುರಿದ ಮಳೆಯಿಂದ ಆ ಮಣ್ಣು ಸಡಿಲವಾಗಿ ಏಕಾಏಕಿ ಇವತ್ತು ಕುಸಿದು ಬಿದ್ದಿದೆ. ದುರಾದೃಷ್ಟವಶಾತ್ ಆ ಮಣ್ಣು ಕುಸಿಯುವಂತಹ ಸಂದರ್ಭದಲ್ಲಿ ಸ್ಥಳದಲ್ಲಿ ಹಲವು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು, ಕಾರ್ಯಪ್ರವೃತ್ತರಾಗಿದ್ರು. ಈ ಸಂದರ್ಭದಲ್ಲಿ ಏಕಾಏಕಿ ಮಣ್ಣು ಕುಸಿದ ಹಿನ್ನೆಲೆ ಮೂವರು ಕಾರ್ಮಿಕರು ಆ ಮಣ್ಣಿನ ಅಡಿಯಲ್ಲಿ ಸಿಲುಕಿದ್ರು. ಕೂಡಲೇ ಸ್ಥಳಕ್ಕೆ ಬಂದಂತಹ ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸರು ಹಾಗೂ ಸ್ಥಳೀಯರ ಸಹಾಯದಿಂದ ಮಣ್ಣಿನ ಅಡಿ ಸಿಲುಕಿದ್ದಂತಹ 2 ಕಾರ್ಮಿಕರನ್ನ ರಕ್ಷಿಸಲಾಗಿದೆ. ಸದ್ಯ 2 ಕಾರ್ಮಿಕರು ಕೂಡ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ. 2 ಕೂಡ ಆರೋಗ್ಯವಾಗಿದ್ದಾರೆ. ಆದರೆ ಮತ್ತೋರ್ವ ಕಾರ್ಮಿಕ ಆ ಮಣ್ಣಿನ ಅಡಿಯಲ್ಲಿ ಸಿಲುಕಿ ಮೃತಪಟ್ಟಿದ್ದಾನೆ.
ಇವತ್ತು ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಬಳಿ ನಡೆದಿರುವಂತಹ ಘಟನೆ ಇದು. ಸ್ಟುಡಿಯೋ ಮೇನ್ ಗೇಟ್ ಅಂತ ಹೇಳಿ ಸರ್ಕಲ್ 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 ಮಳೆ ಬರುವಂತಹ ಸಂದರ್ಭದಲ್ಲಿ ಈ ರೀತಿಯ ಕಾಮಗಾರಿಗಳನ್ನ ಮಾಡೋದು ಅಥವಾ ಅಲ್ಲಿ ಕೆಲಸ ಮಾಡೋದು ಬಹಳ ಅಪಾಯಕಾರಿ. ಯಾಕಂದ್ರೆ ಮಳೆಯಾದಂತಹ ಸಂದರ್ಭದಲ್ಲಿ ನೀರು ನಿಂತಾಗ ಮಣ್ಣು ಸಡಿಲವಾಗುತ್ತೆ, ಕುಸಿದು ಬೀಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದೇ ರೀತಿ ಇಲ್ಲೂ ಕೂಡ ಆಗಿದೆ. ನಿನ್ನೆ ಮೊನ್ನೆ ಬೆಂಗಳೂರಿನಲ್ಲಿ ಮಳೆಯಾಗಿತ್ತು. ಜೋರು ಮಳೆಯಾದಂತಹ ಹಿನ್ನೆಲೆಯಲ್ಲಿ ಆ ಮಣ್ಣು ಸಡಿಲವಾಗಿತ್ತು. ದುರಾದೃಷ್ಟವಶಾತ್ ಕಾರ್ಮಿಕರು ಕೆಲಸ ಮಾಡುವಂತಹ ಸಂದರ್ಭದಲ್ಲೇ ಆ ಮಣ್ಣು ಕುಸಿತವಾಗಿದೆ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಬಳಿ ಆಗಿರುವಂತಹ ಘಟನೆ ಇದು. ಅಲ್ಲಿ ಅಂಡರ್ಪಾಸ್ ನಿರ್ಮಾಣ ಮಾಡೋದಕ್ಕೆ ಕಾಮಗಾರಿ ಮಾಡಲಾಗ್ತಾ ಇದೆ. ಕಾಮಗಾರಿಯ ಸಂದರ್ಭದಲ್ಲಿ ಸುಮಾರು 20 ಅಡಿ ಆಳದ ಗುಂಡಿಯನ್ನ ತೆಗೆಯಲಾಗಿದೆ ಅಂಡರ್ಪಾಸ್ ನಿರ್ಮಾಣ ಮಾಡೋದಕ್ಕಂತ. ನೀವು ದೃಶ್ಯದಲ್ಲಿ ಸರಿಯಾಗಿ ಗಮನಿಸಿದ್ರೆ ಆ ಗುಂಡಿಯ ಒಂದು ಭಾಗದಲ್ಲಿ ಮಳೆ ನೀರು ನಿಂತಿರೋದು ಕೂಡ ಕಾಣಿಸುತ್ತೆ. ಸೊ ಮಳೆ ಬಂದಂತಹ ಹಿನ್ನೆಲೆಯಲ್ಲಿ ಜಾಗದಲ್ಲಿ ಆ ಅಂಡರ್ಪಾಸ್ ಕಾಮಗಾರಿಯ ಗುಂಡಿಯಲ್ಲಿ ಅಲ್ಲಲ್ಲಿ ನೀರು ನಿಂತಿದೆ. ಮಳೆ ಬಂದಂತಹ ಹಿನ್ನೆಲೆಯಲ್ಲಿ ಮಣ್ಣು ಸಡಿಲವಾಗಿ ಏಕಾಏಕಿ ಕುಸಿದಿದ್ದು ಆ ಮಣ್ಣಿನ ಅಡಿಯಲ್ಲಿ 3 ಕಾರ್ಮಿಕರು ಸಿಲುಕಿದ್ರು. ಇಬ್ಬರನ್ನ ರಕ್ಷಣೆ ಮಾಡಲಾಗಿದ್ದು ಓರ್ವ ಕಾರ್ಮಿಕ ದುರಾದೃಷ್ಟವಶಾತ್ ಮೃತಪಟ್ಟಿದ್ದಾನೆ.